ಚಂದ್ರಕಾಂತ ತಳವಾರ ಮೂರನೇ ಬಾರಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರಾಗಿ ಅವಿರೋಧ ಆಯ್ಕೆ. ಕಲಬುರಗಿ ತಾಲೂಕಿನ ಕವಲಕ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರಾಗಿ ಚಂದ್ರಕಾಂತ ದಶರಥ ಶಾಖಾಪುರ ತಳವಾರ ಅವರು ಮೂರನೇ ಬಾರಿಗೆ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಉಪಾಧ್ಯಕ್ಷರಾಗಿ ದುಂಡಮ್ಮ ಗುಂಡೂರಾವ್ ಅವರು ಸಹ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಸಂಘದ ಕಚೇರಿಯಲ್ಲಿ ಗುರುವಾರ ನಡೆದ ಚುನಾವಣಾ ಪ್ರಕ್ರಿಯೆಯಲ್ಲಿ ಈ ಎರಡು ಸ್ಥಾನಗಳಿಗೆ ತಲಾ ಒಬ್ಬರಷ್ಟೇ ನಾಮಪತ್ರ ಸಲ್ಲಿಸಿದ್ದರಿಂದ ಚುನಾವಣಾಧಿಕಾರಿ ಶಿವಾನಂದ ಜಿ ಬಾಗಲಕೋಟ ಅವರು ಅವಿರೋಧ ಆಯ್ಕೆಯನ್ನ ಘೋಷಿಸಿದ್ರು. ಈಚೆಗೆ ನಡೆದ ಸಂಘದ ಚುನಾವಣೆಯಲ್ಲಿ ಎಲ್ಲಾ ನಿರ್ದೇಶಕರು ಸಹ ಅವಿರೋಧವಾಗಿ ಆಯ್ಕೆಯಾಗಿದ್ರು. ನೂತನ ಅಧ್ಯಕ್ಷ ಮಾಧ್ಯಮರೊಂದಿಗೆ ಮಾತನಾಡುತ್ತಾ ಸಂಘದ ಅಭಿವೃದ್ಧಿಗೆ ಬದ್ಧತೆಯನ್ನ ವ್ಯಕ್ತಪಡಿಸಿ ಭವಿಷ್ಯದಲ್ಲಿ ಹೆಚ್ಚಿನ ಕೃಷಿಕರಿಗೆ ಲಾಭವಾಗುವಂತೆ ಕಾರ್ಯಾಚರಣೆಯನ್ನ ಸುಗಮಗೊಳಿಸುವ ಭರವಸೆ ನೀಡಿದರು. ಈಗ ಹಿಂದ ಏನು ಕೆಲಸಗಳು ಮಾಡಿವಿ ಅದಕ್ಕಿಂತ ಹೆಚ್ಚಿನ ಕೆಲಸ ನಮ್ಮ ರೈತರಿಗೆ ಒದಗುವಂತ ಒಂದು ಕುರಿ ಸಾಕಾಣಿಕೆ ಲೋನ್ ಆಗಲಿ ಮತ್ತು ಒಂದು ಕೆಪಿಸಿಸಿ ಲೋನ್ ಆಗಲಿ ಮತ್ತು ಒಂದು ಇದರ ಲೋನ್ ಹೈನುಗಾರಿಕೆ ಲೋನ್ ಆಗಲಿ ಕುರಿ ಸಾಕಾಣಿಕೆ ಲೋನ್ ಆಗಲಿ ನಾವು ಟ್ರಾಕ್ಟರ್ ಲೋನ್ ಆಗಲಿ ಹೆಚ್ಚಿನ ರೀತಿಯಲ್ಲಿ ಅನುಕೂಲ ಮಾಡಿಕೊಡುವ ದೊಡ್ಡ ಜವಾಬ್ದಾರಿ ನನ್ನ ವರ್ಷಾರ. ಈ ಜವಾಬ್ದಾರಿ ನನಗ ಪ್ರಯತ್ನ ಮೀರಿ ಎಲ್ಲಾ ಹಳ್ಳಿಯ ರೈತರಿಗೆ ಒದಗಿಸುವಂತ ಕಾರ್ಯ ಮುಂದಿನ ದಿನಗಳಲ್ಲಿ ಮಾಡ್ತೀನಿ. ಈಗಾಗಲೇ ಎಲ್ಲಾ ರೈತರಿಗೆ ಹೇಳಿನಿ, ಯಾರು ಕುರಿ ಲೋನ್ ತಗೋತೀರಂದ್ರೆ 2 ಲಕ್ಷ ರೂಪಾಯಿ ಅದ, 70,000 ರೂಪಾಯಿ ಸಬ್ಸಿಡಿ ಅದ, ಮಾಡ್ಕೋರಿ ಅಂತ ನಮ್ಮ ಸಹಕಾರ ಸಂಘದಿಂದ. ಈಗ ತಾಲೂಕು ಅಧ್ಯಕ್ಷರು ನಮ್ಮವರೇ ಅದ. ಸಂಘದ ಕಾರ್ಯದರ್ಶಿ ಅವಣ ನಡುವಿನ ಮನಿ ಅವರು ನೂತನ ತಂಡಕ್ಕೆ ಶುಭ ಕೋರಿದ್ರು. ಈ ಸಂದರ್ಭದಲ್ಲಿ ಕವಲಗ ಗ್ರಾಮದ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಚಂದ್ರಕಾಂತ ನಡಗಟ್ಟಿ, ಜಟ್ಟಿಪ್ಪ ಖಸಗಿ, ಹುಳೆಪ್ಪ ಅಗರಗುಂಡಿಗೆ, ನಾಗಪ್ಪ ಗುಡೂರ, ಸುರೇಶ ಶಾಖಾಪುರ, ದಶರಥ ಬಸವಪಟ್ಟಣ, ಈರಣ್ಣ ಕಲಶೆಟ್ಟಿ, ಮಲ್ಲಪ್ಪ ತಳಕೇರಿ, ಬೈಲಪ್ಪ ಪೂಜಾರಿ ಮತ್ತು ಇತರ ಪ್ರಮುಖರು ಉಪಸ್ಥಿತರಿದ್ದರು. ನೂತನವಾಗಿ ಆಯ್ಕೆಯಾದ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಿಗೆ ಗ್ರಾಮದ ಗಣ್ಯರು ಹಾಗೂ ಸಂಘದ ಸದಸ್ಯರು ಅಭಿನಂದನೆ ಸಲ್ಲಿಸಿದರು.